Hello everyone, welcome to Navras Math Tutorials, exercise number 4.1. ಇದಕ್ಕೂ ಮುಂಚೆ ಇಂಟ್ರೊಡಕ್ಷನ್ ಮಾಡಿದ್ದೀನಿ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಈಗ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ದ ಕಾಸ್ಟ್ ಆಫ್ ಎ ನೋಟ್ಬುಕ್ ಈಸ್ ಟ್ವೈಸ್ ದ ಕಾಸ್ಟ್ ಆಫ್ ಎ ಪೆನ್. ಓಕೆ, ರೈಟ್ ಎ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ಟು ರೆಪ್ರೆಸೆಂಟ್ ದಿಸ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ನೋಟ್ಬುಕ್ ಅನ್ಕೊಳ್ಳಿ. ದ ಕಾಸ್ಟ್ ಆಫ್ ನೋಟ್ಬುಕ್ ಅವ್ರು ಏನ್ ಹೇಳಿದ್ದಾರೆ ನೋಡಿ, ಟೇಕ್ ದ ಕಾಸ್ಟ್ ಆಫ್ ನೋಟ್ಬುಕ್ ಟು ಬಿ ₹X ಅಂಡ್ ದಟ್ ಆಫ್ ಯಾವ್ದಾದ್ರು ತಗೋಬಹುದು. ಓಕೆ, ಲೆಟ್ ಮಾಡ್ಕೋಬೇಕು ಅಷ್ಟೇ. ಲೆಟ್ ದ ಕಾಸ್ಟ್ ಆಫ್ ನೋಟ್ಬುಕ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಇದು ನೋಟ್ಬುಕ್ ಅಂತ ಇಟ್ಕೊಳ್ಳಿ, ಇದದ್ದು ಎಕ್ಸ್ ಅಂತ ಇಟ್ಕೊಳ್ಳಿ. ಓಕೆ, ಕಾಸ್ಟ್ ಆಫ್ ಪೆನ್ ಬಿ ವೈ ಅಂತ ಇಟ್ಕೊಳ್ಳೋಣ. ನೋಡಿ, ಕಾಸ್ಟ್ ಆಫ್ ನೋಟ್ಬುಕ್ ಕೂಡ ವೈ ಅಂತ ಇಟ್ಕೋಬಹುದು, ಹಂಗೇನಿಲ್ಲ. ಇದಕ್ಕೆ ಎಕ್ಸ್ ಇಟ್ಕೋಬೇಕು, ಇದಕ್ಕೆ ವೈ ಇಟ್ಕೋಬೇಕು, ಹಂಗೇನಿಲ್ಲ. ಯಾವ್ದಾದ್ರು ಇಟ್ಕೋಬಹುದು. ಈಗ ನಾವು ನೋಟ್ಬುಕ್ಗೆ ಎಕ್ಸ್ ಅಂತ ಇಟ್ಕೊಂಡಿದೀವಿ, ಪೆನ್ಗೆ ವೈ ಅಂತ ಇಟ್ಕೊಂಡಿದೀವಿ. ಓಕೆ, ನೋಡಿ, ಕಾಸ್ಟ್ ಆಫ್ ನೋಟ್ಬುಕ್ ಎಕ್ಸ್ ಇದೆ, ಕಾಸ್ಟ್ ಆಫ್ ನೋಟ್ಬುಕ್ ಈಸ್ ಟ್ವೈಸ್ ಕಾಸ್ಟ್ ಆಫ್ ಪೆನ್ ಅಂತ ಕೊಟ್ಟಿದಾರಲ್ವಾ. ನೋಡಿ, ಕಾಸ್ಟ್ ಆಫ್ ಪೆನ್ ವೈ ಅಂತ ಇಟ್ಕೊಂಡಿದ್ವಿ. ಟ್ವೈಸ್ ಅಂದ್ರೆ ಏನರ್ಥ? ಮಲ್ಟಿಪ್ಲೈಡ್ ಬೈ 2 ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 2y ಅಂತ ಅರ್ಥ. ಈಗ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 2y ಆದ್ರೆ ಈ 2y ನ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಏನಾಗತ್ತೆ? -2y ಇಸ್ ಈಕ್ವಲ್ಸ್ ಟು 0. ಇದೇ ಆನ್ಸರ್. ಓಕೆ, ಇನ್ನೇನ್ ಕೇಳಿಲ್ಲ ಅವ್ರು. ಏನ್ ಕೇಳಿರೋದು? ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ಬಂತಲ್ವಾ ಇಲ್ಲಿ ನಮ್ಗೆ. ಸೊ ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಲೀನಿಯರ್ ಇಕ್ವೇಶನ್ಸ್ ಇನ್ ದ ಫಾರ್ಮ್ ಆಫ್ ax plus by plus c is equals to 0 and indicate the values of a, b and c in each case ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೆಲವೊಂದು ಈಕ್ವೇಶನ್ಸ್ ಕೊಟ್ಟಿದ್ದಾರೆ, ನೋಡೋಣ ಯಾವ ರೀತಿ ಮಾಡ್ಬೇಕಂತ. ನೋಡಿ, ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 2x plus 3y is equals to 9.35 ಅಪಾನ್ ಬಾರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಅವ್ರೇನ್ ಹೇಳಿದ್ದಾರೆ, ಇನ್ ದ ಫಾರ್ಮ್ ಆಫ್, ಈ ಫಾರ್ಮ್ ಅಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಬರ್ಕೊಳ್ಳೋಣ. ನೋಡಿ, 2x plus 3y ಇದನ್ನ ಈ ಕಡೆ ತಗೊಂಡ್ರೆ ಈಕ್ವಲ್ಸ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ? ಮೈನಸ್ 9.35 ಬಾರ್ ಇಸ್ ಈಕ್ವಲ್ಸ್ ಟು 0 ಅಲ್ವಾ. ಆ ಫಾರ್ಮ್ ಅಲ್ಲಿ ಬರ್ಕೊಂಡ್ವಿ. ಇಲ್ಲಾಂದ್ರೆ ನೀವು ಫಸ್ಟ್ ಒಂದ್ಸರಿ ಮತ್ತೆ ಇಲ್ಲಿ ಬರ್ಕೊಳ್ಳಿ, ಈಸಿ ಆಗುತ್ತೆ. ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0 ಅಂತ. ಓಕೆ, ನೋಡಿ ಬರ್ಕೊಂಡ್ವಲ್ಲ ಆ ಫಾರ್ಮ್ ಅಲ್ಲೇ. ಈಗ ಅವ್ರೇನ್ ಕೇಳಿದ್ರೆ ವ್ಯಾಲ್ಯೂಸ್ ಆಫ್ ಕೇಳಿದ್ದಾರೆ, ವ್ಯಾಲ್ಯೂಸ್ ಆಫ್ ಎ ಬಿ ಸಿ. ನೋಡಿ, ಎ ಇಸ್ ಈಕ್ವಲ್ಸ್ ಟು ಏನಿದೆ? 2 ಇದೆ, ಬಿ ಇಸ್ ಈಕ್ವಲ್ಸ್ ಟು 3 ಇದೆ, ಪ್ಲಸ್ 3. ಓಕೆ, ಸಿ ಇಸ್ ಈಕ್ವಲ್ಸ್ ಟು ಏನಿದೆ? -9.35 ಬಾರ್. ಅಷ್ಟೇ, ಇಷ್ಟೇ ಅವ್ರಿಗೆ ಕೇಳಿರೋದು. ಓಕೆ, ಈಗ ಸೆಕೆಂಡ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ y ಅಪಾನ್ 5 ಮೈನಸ್ 10 ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ಈ ಫಾರ್ಮ್ ಅಲ್ಲಿ ಇದೆ, ax ಪ್ಲಸ್ by ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0. ನೋಡಿ, ಆಲ್ರೆಡಿ ಈ ಫಾರ್ಮ್ ಅಲ್ಲಿ ಇದೆ. ಸೊ ನಾವು ವ್ಯಾಲ್ಯೂಸ್ ಒಂದೇ ಹೇಳ್ಬೇಕು. ಸೊ ಎ ಇಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಏನಿದೆ? ಏನು ಇಲ್ಲ ಅಂದ್ರೆ ಏನರ್ಥ? 1 ಇದೆ ಅಂತ ಅರ್ಥ. ಓಕೆ, ಬಿ ಇಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಏನಿದೆ? y ಅಪಾನ್ 5 ಅಂದ್ರೆ, ನೋಡಿ y ಅಪಾನ್ 5 ಅಂದ್ರೆ y ಇಂಟು 1 ಅಪಾನ್ 5 ಅಂತ ಅರ್ಥ. ಸೊ y ಬಿಟ್ಬಿಡ್ಬೇಕು ನಾವು, ಅದು ವೇರಿಯೇಬಲ್. 1 ಅಪಾನ್ 5 ಹಾಕ್ಬೇಕು. ಆದ್ರೆ ನೋಡಿ ಮೈನಸ್ ಸೈನ್ ಇದೆ ಇಲ್ಲಿ, ಸೊ ಮೈನಸ್ ಕಂಪಲ್ಸರಿ ಹಾಕ್ಬೇಕು. ಓಕೆ, ಈಗ ಸಿ ಇಸ್ ಈಕ್ವಲ್ಸ್ ಟು -10 ಇಸ್ ದ ಆನ್ಸರ್. ಓಕೆ, ಈಗ ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, -2x plus 3y is equals to 6 ಅಂತ ಕೊಟ್ಟಿದ್ದಾರೆ. ನಾವು ಈ ಫಾರ್ಮ್ ಅಲ್ಲಿ ಬರ್ಕೋಬೇಕಲ್ವಾ. ಸೊ ಫಸ್ಟ್ ನೋಡಿ, -2x plus 3y, ಈ 6 ನ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಏನಾಗುತ್ತೆ? -6 ಆಗುತ್ತೆ, ಇಸ್ ಈಕ್ವಲ್ಸ್ ಟು 0 ಆಯ್ತಾ. ಈ ಫಾರ್ಮ್ ಅಲ್ಲಿ ಬರ್ಕೊಂಡ್ವಿ. ಈಗ ಎ ವ್ಯಾಲ್ಯೂ ಹಾಕೋಣ. ಎ ಇಸ್ ಈಕ್ವಲ್ಸ್ ಟು -2 ಇದೆ, b is equals to +3 ಇದೆ, and c is equals to constant ಎಷ್ಟಿದೆ? -6 is the answer.
ಓಕೆ, ಈಗ ಫೋರ್ತ್ ಒನ್ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 3y ಅಂತ ಕೊಟ್ಟಿದ್ದಾರೆ. ನಾವು ಯಾವ ಫಾರ್ಮ್ ಅಲ್ಲಿ ಬರ್ಕೋಬೇಕು? ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0 ಈ ಫಾರ್ಮ್ ಅಲ್ಲಿ ಬರ್ಕೋಬೇಕು. ನೋಡಿ, ಇಲ್ಲಿ ಕಾನ್ಸ್ಟೆಂಟ್ ಕೊಟ್ಟಿಲ್ಲ, ಎಕ್ಸ್ ವೇರಿಯೇಬಲ್ ಇದೆ, ವೈ ವೇರಿಯೇಬಲ್ ಇದೆ, ಆದ್ರೆ ಕಾನ್ಸ್ಟೆಂಟ್ ಕೊಟ್ಟಿಲ್ಲ. ಸೊ ಇಂಥ ಟೈಮ್ ನಲ್ಲಿ ನಾವೇನ್ ಮಾಡ್ಬೇಕು? ನೋಡಿ, ಎಕ್ಸ್ ಈ 3y ಈ ಕಡೆ ಈಕ್ವಲ್ಸ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ? -3y ಆಯ್ತು. ಓಕೆ, ಇಲ್ಲಿ ಕಾನ್ಸ್ಟೆಂಟ್ ಕೊಟ್ಟಿಲ್ಲ, ಸೊ ಇಂಥ ಸಮಯದಲ್ಲಿ ನಾವು 0 ಅಂತ ಹಾಕೋಬೇಕು. ಕಾನ್ಸ್ಟೆಂಟ್ ಇಸ್ ಈಕ್ವಲ್ಸ್ ಟು 0 ಅಂತ. ಸೊ ಇಸ್ ಈಕ್ವಲ್ಸ್ ಟು 0 ಇದು ಈ ಫಾರ್ಮ್ ಅಲ್ಲಿ ಬರ್ಕೊಂಡ್ವಿ. ಈಗ ಹಾಕೋಣ ಎ ವ್ಯಾಲ್ಯೂ. ಎ ಇಸ್ ಈಕ್ವಲ್ಸ್ ಟು ನೋಡಿ, ಎಕ್ಸ್ ಕೊಯಿಫಿಷಿಯಂಟ್ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಎಸ್, ಎ ಇಸ್ ಈಕ್ವಲ್ಸ್ ಟು 1, ಬಿ ಇಸ್ ಈಕ್ವಲ್ಸ್ ಟು ನೋಡಿ -3, ಸಿ ಇಸ್ ಈಕ್ವಲ್ಸ್ ಟು ನೋಡಿ ಕಾನ್ಸ್ಟೆಂಟ್ ಏನು ಇಲ್ಲ, ಸೊ 0. ಈಗ ಫಿಫ್ತ್ ಒನ್ ನೋಡಿ, 2x ಇಸ್ ಈಕ್ವಲ್ಸ್ ಟು -5y ಅಂತ ಕೊಟ್ಟಿದ್ದಾರೆ. ಇಲ್ಲಿನೂ ಅಷ್ಟೇ ಕಾನ್ಸ್ಟೆಂಟ್ ಕೊಟ್ಟಿಲ್ಲ. ಓಕೆ, ಕಾನ್ಸ್ಟೆಂಟ್ ನಾವು ಇಲ್ಲಿ ಹೆಂಗ್ ಹಾಕೊಂಡು ಹಂಗೆ 0 ಹಾಕೊಳ್ಳೋಣ. ಫಸ್ಟ್ ನೋಡಿ 2x, ಈ -5 ನ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಏನಾಗುತ್ತೆ? +5y ಆಯ್ತು. ಓಕೆ, ಇನ್ನು ಕಾನ್ಸ್ಟೆಂಟ್ ಏನು ಇಲ್ಲ ಅಂದ್ರೆ ನಾವು 0 ಅಂತ ಬರ್ಕೋಬೇಕು. ಇಸ್ ಈಕ್ವಲ್ಸ್ ಟು 0. ಫಸ್ಟ್ ನಾವು ಈ ಫಾರ್ಮ್ ಅಲ್ಲಿ ಬರ್ಕೋಬೇಕಲ್ವಾ? ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0 ಈ ಫಾರ್ಮ್ ಅಲ್ಲಿ ಬರ್ಕೊಂಡು ಆಮೇಲೆ ನಾವು ವ್ಯಾಲ್ಯೂಸ್ ಹೇಳ್ಬೇಕು. ಎ ಇಸ್ ಈಕ್ವಲ್ಸ್ ಟು 2 ಬರುತ್ತೆ, ಬಿ ಇಸ್ ಈಕ್ವಲ್ಸ್ ಟು 5 ಅಂಡ್ ಸಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ 0 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, 6 ಒನ್ ಏನ್ ಕೊಟ್ಟಿದ್ದಾರೆ? 3x ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ y ವೇರಿಯೇಬಲ್ ಕೊಟ್ಟಿಲ್ಲ. ಸೊ ನಾವು ಯಾವ ರೀತಿ ಬರಿಬೇಕು? ಎ ಎಕ್ಸ್ ಪ್ಲಸ್ ಫಸ್ಟ್ ಈ ಫಾರ್ಮ್ ಅಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರಲ್ವಾ ಅವರು. ಇಲ್ಲಿ y ವೇರಿಯೇಬಲ್ ಕೊಟ್ಟಿಲ್ಲ. ಸೊ ಇಂಥ ಟೈಮ್ ಅಲ್ಲಿ ಕೂಡ ನಾವೇನ್ ಮಾಡ್ಬೇಕು? ನೋಡಿ, 3x ಬಲ್ವಾ ಪ್ಲಸ್ 0 ಅಂತ ತಗೋಬೇಕು. 0 ಇಂಟು y. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ 0ನೇ ಬರುತ್ತೆ. ಓಕೆ, ಯಾಕಂದ್ರೆ y ಕೊಟ್ಟಿಲ್ಲ ನಾವಾದ್ರೂ ನಾವು ಈ ಫಾರ್ಮ್ ಅಲ್ಲಿ ಬರಿಬೇಕಲ್ವಾ. ಸೊ ನಾವು ಈ ರೀತಿ ಬರಿಬೇಕು. ಪ್ಲಸ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ ಇಸ್ ಈಕ್ವಲ್ಸ್ ಟು 0. ಓಕೆ, ಈಗ ಎ ಬಿ ಸಿ ಹೇಳೋಣ. ಎ ಇಸ್ ಈಕ್ವಲ್ಸ್ ಟು ಏನ್ ವ್ಯಾಲ್ಯೂ ಆಗುತ್ತೆ? 3. ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3. ಬಿ, ಬಿ ಅಂದ್ರೆ ಕೋಎಫಿಷಿಯಂಟ್ ಆಫ್ ವೈ ಏನ್ ಬರುತ್ತೆ? 0. ಇನ್ನು ಕಾನ್ಸ್ಟೆಂಟ್ ಸಿ ಇಸ್ ಈಕ್ವಲ್ಸ್ ಟು ಏನಿದೆ? 2 ಇಸ್ ದ ಆನ್ಸರ್. ಓಕೆ, ಈಗ ಸೆವೆಂತ್ ಒನ್ ನೋಡಿ, y -2 ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ವೇರಿಯೇಬಲ್ ಕೊಟ್ಟಿಲ್ಲ. ಸೊ ನಾವಿಲ್ಲಿ ಯಾವ ಫಾರ್ಮ್ ಅಲ್ಲಿ ಬರಬೇಕು? ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0. ಸೊ ಇಲ್ಲಿನೂ ಅಷ್ಟೇ, ಏನು ಕೊಟ್ಟಿಲ್ಲ ಅಂದ್ರೆ ನಾವು 0 ಇಂಟು ಎಕ್ಸ್, ಓಕೆ, ಪ್ಲಸ್ ವೈ -2 ಇಸ್ ಈಕ್ವಲ್ಸ್ ಟು 0 ಅಂತ ಬರೀಕೊಂಡ್ವಿ. ಈಗ ವ್ಯಾಲ್ಯೂಸ್ ಹಾಕೋಣ. ಎ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ? 0. ಬಿ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ ವೈ ಏನಿದೆ? 1. ಓಕೆ, ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಕಾನ್ಸ್ಟೆಂಟ್ ಸಿ ಇಸ್ ಈಕ್ವಲ್ಸ್ ಟು ಏನಿದೆ? -2 ಇಸ್ ದ ಆನ್ಸರ್. ಓಕೆ, ಈಗ 8th ಒನ್ ನೋಡಿ, 5 ಇಸ್ ಈಕ್ವಲ್ಸ್ ಟು 2x ಅಂತ ಕೊಟ್ಟಿದ್ದಾರೆ. ಏನಪ್ಪ ಈ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ, ಓಕೆ, ನಾವು ಈ ಫಾರ್ಮ್ ಅಲ್ಲಿ ಬರಿಬೇಕಲ್ವಾ? ax ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0 ಬರೆಯೋಣ ಅಂತ. ನೋಡಿ, 2x ನ ಈ ಕಡೆ ತಗೊಳ್ಳೋಣ, ಈಕ್ವಲ್ಸ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ? -2x ಆಯ್ತು. ಓಕೆ, ಇಲ್ಲಿ y ವೇರಿಯೇಬಲ್ ಕೊಟ್ಟಿಲ್ಲ, ಅದೇ ರೀತಿ ಬರೆಯೋಣ. ಪ್ಲಸ್ 0 ಇಂಟು ವೈ ಕೊಟ್ಟಿಲ್ಲ ಅಂದ್ರೆ 0ನೇ ಬರಿಬೇಕು. ಓಕೆ, ಪ್ಲಸ್ 5 ಇದೆ ಇಸ್ ಈಕ್ವಲ್ಸ್ ಟು 0. ಓಕೆ, ಈಗ ವ್ಯಾಲ್ಯೂಸ್ ಬರೆಯೋಣ. ಎ ಇಸ್ ಈಕ್ವಲ್ಸ್ ಟು ಏನಿದೆ? ಕೋಎಫಿಷಿಯಂಟ್ ಆಫ್ ಎಕ್ಸ್ -2. ಬಿ ಇಸ್ ಈಕ್ವಲ್ಸ್ ಟು ಕೋಎಫಿಷಿಯಂಟ್ ಆಫ್ ವೈ ಏನಿದೆ? 0. ಸಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಏನಿದೆ? 5 ಇಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್